ಕ್ರೀಡಾಭಿಮಾನಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಇದು ಪಕ್ಕಾ ವ್ಯವಹಾರದ ಕ್ರಿಕೆಟ್ ಟೂರ್ನಿ. ಇದು ಫ್ರಾಂಚೈಸಿಗಳ ನಡುವೆ ನಡೆಯುವಂತಹ ಜಿದ್ದಾಜಿದ್ದಿನ ಹಣಾಹಣಿ. ಇಲ್ಲಿ ಆಟಗಾರರೆಲ್ಲ ರೇಸ್ಗೆ ಬಿಟ್ಟಂತಹ ಕುದುರೆಗಳಿದ್ದಂತೆ. ಇಲ್ಲಿ ಹಿರಿಯ ಕಿರಿಯ ಹೊಸಬರು ಸೇರಿದಂತೆ ಎಲ್ಲ ಓಡೋ ಕುದುರೆಗಳು ಕನಿಷ್ಠ 50 ಲಕ್ಷದಿಂದ ಹಿಡಿದು ಬಹುಕೋಟಿ ತನಕ ಹರಾಜಾಗ್ತವೆ. IPL ಅನ್ನೋದು ಕ್ರಿಕೆಟ್ ಕ್ರೇಜ್ ಅನ್ನ ಹೆಚ್ಚಿಸುತ್ತೆ. ಚಾನ್ಸ್ ಸಿಗದಂತಹ ಬೇರೆ ದೇಶದ ಆಟಗಾರರು ಕೈ ಹಿಸುಕಿಕೊಳ್ಳುವಂತೆ ಮಾಡುತ್ತೆ. ಇಲ್ಲೇನಿದ್ರು ತನ್ನ ನೆಚ್ಚಿನ ಆಟಗಾರರು ಆಡುವಂತಹ ಫ್ರಾಂಚೈಸಿಗೆ ಅಭಿಮಾನಿಗಳು ಬಹುಪರಾಕ್ ಹೇಳ್ತಾರೆ. ಅಪ್ಪಟ ಕ್ರಿಕೆಟ್ ಪ್ರಿಯರು ಎಲ್ಲಾ ತಂಡದ ಎಲ್ಲಾ ಆಟಗಾರರ ಆಟವನ್ನ ಎಂಜಾಯ್ ಮಾಡ್ತಾರೆ. IPL ಅನ್ನೋದು ರಣಜಿ ಟೂರ್ನಿಯಂತೆ ಕರ್ನಾಟಕ ವರ್ಸಸ್ ಬೇರೆ ಬೇರೆ ರಾಜ್ಯದ ನಡುವೆ ನಡೆಯುವಂತಹ ಸೀರೀಸ್ಗಳಲ್ಲ. ಬದಲಾಗಿ ಇಲ್ಲಿ ರಾಜ್ಯ, ದೇಶ ವಿದೇಶದ ಆಟಗಾರರು ಅವರವರ ಕೆಪಾಸಿಟಿಗೆ ಅನುಗುಣವಾಗಿ ಫ್ರಾಂಚೈಸಿ ತಂಡಕ್ಕೆ ಬಿಡ್ ಆಗಿ ತಮ್ಮ ಸಾಮರ್ಥ್ಯವನ್ನ ಮೀರಿ ಫ್ರಾಂಚೈಸಿಗೋಸ್ಕರನೇ ಆಡ್ತಾರೆ. ಯಾಕಂದ್ರೆ ಇಡೀ IPL ಕಾಸು, ಫೇಮು, ಕಪ್ ಗೆಲ್ಲೋದ್ರ ಮೇಲೆ ನಿರ್ಧಾರವಾಗುತ್ತೆ. ಈ ಟೂರ್ನಿಗೆ ರೋಚಕತೆಯಷ್ಟೇ ಬೇಕು. ಟೀಮ್ ಇಂಡಿಯಾ ಪರ ಒಟ್ಟಿಗೆ ಆಡಿದವರು ಇಲ್ಲಿ ಛಿದ್ರವಾಗಿ ತಮ್ಮನ್ನ ಖರೀದಿಸಿದ ಫ್ರಾಂಚೈಸಿಗೋಸ್ಕರನೇ ಹೆಚ್ಚು ರೋಚಿಗೆದ್ದಾಡ್ತಾರೆ. ಕಾರಣ ಸರಳ, IPL ಟೂರ್ನಿ ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲಾಗುತ್ತೆ. ICC ನಡೆಸುವಂತಹ ಟೂರ್ನಿಯಲ್ಲಿ ಹೆಚ್ಚು ಕಮ್ಮಿ ಆಗಬಹುದು, ಆದರೆ BCCIನ IPL ಮಾತ್ರ ಅತ್ಯಂತ ಸುಸೂತ್ರವಾಗಿ ನಡೆಯುತ್ತೆ. ಬಿಕಾಸ್ ಆಫ್ ಮನಿ. IPL ಎಂಬುದು ಕೆಲ ಆಟಗಾರರ ಪಾಲಿಗೆ ವಾರ್ಷಿಕ ಬಂಪರ್ ಲಾಟರಿನೂ ಹೌದು. ಫೇಲ್ ಆದ್ರೆ ಅನ್ಸೋಲ್ಡ್ ಆಗಿ ಬಹುಕೋಟಿ ಗೆದ್ದವನು ಮುಂದಿನ ಬಾರಿ ಲಕ್ಷಕ್ಕೂ ಇಳಿಬಹುದು ಅಥವಾ ಆಯ್ಕೆ ಆಗದೇನೂ ಇರಬಹುದು. ಎಲ್ಲ ಅರ್ಹತೆ ಇದ್ರೂ ನಮ್ಮದೇ ರಾಜ್ಯದಲ್ಲಿರುವ ಪ್ರತಿಭೆಗಳು RCB ಬ್ರಾಂಡ್ಗೆ ಬೇಡವಾಗಬಹುದು. ಕನ್ನಡಿಗ ಕರುಣ್ ನಾಯರ್, KL ರಾಹುಲ್ ರಂತವರು ಬೆಂಗಳೂರು ಪರ ಆಡ್ಲಿ ಅಂತ ಆಸೆಯನ್ನು ಕಮ್ರಿ ಹೋಗಬಹುದು. ದೇಸಿ ಟೂರ್ನಿಯಲ್ಲಿ ಶತಕಗಳ ಮೇಲೆ ಶತಕಗಳನ್ನ ಬಾರಿಸಿದಂತಹ ಕರುಣ್ ನಾಯರ್ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆಡ್ತಿದ್ದಾರೆ. 50 ಲಕ್ಷದ ಮೊತ್ತದಲ್ಲಿ ಕರುಣ್ ಡೆಲ್ಲಿಯಲ್ಲಿದ್ದಾರೆ. ಕರುಣ್ ಮತ್ತು ರಾಹುಲ್ ಇಬ್ಬರು ಗೆಳೆಯರು ಡೆಲ್ಲಿ ಪರ ಆಡ್ತಿದ್ದಾರೆ. RCB ಎದುರಿನ ಪಂದ್ಯದಲ್ಲಿ ಇವರಿಬ್ಬರ ಆಟವನ್ನ ನೋಡೋದಕ್ಕೆ ಭಾರಿ ಕುತೂಹಲ ಮೂಡಿಸಿದೆ. ಅದೇನೇ ಇರಲಿ, ಕ್ರಿಕೆಟ್ ಎಂಬ ಜೆಂಟಲ್ಮನ್ ಕ್ರೀಡೆಯನ್ನ ನೋಡ್ತಾ ಪ್ರತಿ ಆಟಗಾರರ ಆಟವನ್ನ ಎಂಜಾಯ್ ಮಾಡೋದಷ್ಟೇ ನಿಜವಾದ ಕ್ರಿಕೆಟ್ ಅಭಿಮಾನಿಗಳು. ನೀವೇನಂತೀರಿ? ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.